ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ವಿಷಯವೇನೆಂದರೆ, ಸ್ಟಾಪ್ ಟೆಲ್ಲಿಂಗ್ ಯುವರ್ ಪ್ರಾಬ್ಲಮ್ಸ್ ಟು ಎವ್ರಿ ಒನ್. ಏಕೆ ಅಂದರೆ, ಬಿಕಾಸ್ ಯಾವಾಗ ನೀವು ನಿಮ್ಮ ಪ್ರಾಬ್ಲಮ್ಸನ್ನು ಬೇರೆಯವರಿಗೆ ಹೇಳ್ತಾ ಬರ್ತೀರಾ, ಅದು ಒಬ್ಬರಿಂದ ಒಬ್ಬರಿಗೆ ಹೋಗೋದ್ರಿಂದ ಏನಾಗುತ್ತೆ, ಅದು ಇನ್ನೂ ಎನರ್ಜಿ ಜಾಸ್ತಿಯಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನನ್ನುತ್ತೆ, ಇದು ಅವ್ರಿಗಿನ್ನೂ ಬೇಕಾಗಿದೆ, ಸೊ ಅವರಿಗೆ ಕೊಟ್ಟು ಬಿಡೋಣ ಅಂದು. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ, ಏನೋ ಒಂದು ದುಡ್ಡಿನ ವಿಷಯ ಇರ್ಬೋದು, ಅಥವಾ ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಅಥವಾ ಒಂದು ರಿಲೇಷನ್ಶಿಪ್ ಇಶ್ಯೂ ಇರ್ಬೋದು, ಅದನ್ನು ನೀವು ಒಬ್ಬರಿಗೆ ಕಾಲ್ ಮಾಡಿ ಹೇಳಿದಾಗ ಅವರು ಇನ್ನೊಬ್ಬರಿಗೆ ಹೇಳ್ಬೋದು, ಅಥವಾ ಅವರು ಇನ್ನೊಬ್ಬರಿಗೆ ಹೇಳ್ಬೋದು. ಹೀಗೆ ಅದು ಸ್ಪ್ರೆಡ್ ಆಗಿ ಏನಾಗುತ್ತೆ, ಅದರ ಎನರ್ಜಿ ಜಾಸ್ತಿಯಾಗಿ ಅದು ನಿಮಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್. ಓಕೆನಾ? ಅದರಿಂದ ಅದು ಒಂದು ಕಾರಣ. ಆಮೇಲೆ ಎಲ್ಲರೂ ನಿಮ್ಮ ಕಷ್ಟವನ್ನು ಕೇಳೋರು ಇರೋದಿಲ್ಲ. ಸೊ ಎಲ್ಲರೂ ನಿಮ್ಮ ಪ್ರಾಬ್ಲಮ್ ಕೇಳ್ತಾರೆ, ಅದಕ್ಕೆ ಅವರು ಸ್ಪಂದಿಸ್ತಾರೆ ಅನ್ನೋದಿರಲ್ಲ. ಈಗಿನ ಕಾಲದಲ್ಲಿ ಅವರು ಹೇಗೆ ಸ್ಪಂದಿಸ್ತಾರೆ ಅಂದರೆ, ಜಸ್ಟ್ ಹೌದಾ ಅಂತ ಕೇಳಿ ಅವ್ರಿಗೆ ಬಿಡ್ತಾರೆ ಹೊರತು, ಇನ್ನೊಬ್ಬರಿಗೆ ಹೇಳ್ತಾರೆ ಹೊರತು ಅವರಾಗಿ ಬಂದು ನಿಮಗೇನು ಸಾಲ್ವ್ ಮಾಡೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಒಬ್ಬರಿಂದ ಒಬ್ರಿಗೆ ಹೇಳಿ ಆಮೇಲೆ ನಿಮ್ಮ ಎನರ್ಜಿನ ನೀವು ಡೌನ್ ಮಾಡ್ಕೊತಾ ಹೋಗ್ತೀರಾ. ಸೊ ನಿಮ್ಮ ಎನರ್ಜಿ ಡೌನ್ ಆಗುತ್ತೆ. ಅವರು ಬೇರೆಯವರೆಲ್ಲ ನಿಮಗೆ ಕೇಳಿದವರೆಲ್ಲ ಪಾಸಿಟಿವ್ ಎನರ್ಜಿನೇ ಕೊಡ್ತಾರೆ ಅಂತ ಹೇಳಲ್ಲ, ನೆಗೆಟಿವ್ ಎನರ್ಜಿನೂ ಕೊಡ್ಬೋದು ಅವರು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಎನರ್ಜೀಸ್ ಡ್ರೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಪ್ರಾಬ್ಲಮ್ಸನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸೊ ನಿಮ್ಮ ಬೌಂಡ್ರಿ ಒಳಗೆ ಮಾತ್ರ ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಶೇರ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಬೌಂಡ್ರೀಸ್ ಅಂತ ಇರುತ್ತೆ. ನಮ್ಮ ಕ್ಲೋಸ್ ಆಗಿರೋರ ಹತ್ರ ಮಾತ್ರ ನಾವು ಶೇರ್ ಮಾಡ್ಕೊಳ್ಳೋಣ. ಸೊ ಮಿಕ್ಕಿದ್ದೆಲ್ಲ ಅದಕ್ಕೇನು ಟ್ರೀಟ್ಮೆಂಟು ಅಥವಾ ಅದಕ್ಕೆ ಏನು ನಾವು ಇಶ್ಯೂಸ್ ಅದನ್ನ ಹೇಗೆ ಸಾಲ್ವ್ ಮಾಡ್ಕೊಬೇಕು, ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಎನರ್ಜಿ ಹಾಕೋಣ. ಪ್ರಾಬ್ಲಮ್ ಬಂದಿದೆ ಅಂದಮೇಲೆ ನಾವು ಅದಕ್ಕೆ ಹೇಗೆ ಸಾಲ್ವ್ ಮಾಡ್ಕೊಬೇಕು ಅಂತ ನಾವು ಎನರ್ಜಿನ ಹಾಕಿದಾಗ ಏನಾಗುತ್ತೆ, ಅದು ಈಸಿಯಾಗಿ ಸಾಲ್ವ್ ಆಗುತ್ತೆ. ಓಕೆನಾ? ಸೊ ಪ್ರೊಟೆಕ್ಟ್ ಯುವರ್ ಪೀಸ್ ಫಸ್ಟ್. ಓಕೆ, ನಿಮ್ಮ ಎನರ್ಜಿ, ನಿಮ್ಮ ಶಾಂತಿಯನ್ನು ನೀವು ಕಾಪಾಡ್ಕೊಬೇಕು. ಆಗ ಮಾತ್ರ ನಿಮ್ಮ ಎನರ್ಜಿ ನಿಮ್ಮ ಕೈಲಿರುತ್ತೆ. ಸೊ ನಾವು ಎಷ್ಟೇ ಧ್ಯಾನ ಮಾಡ್ತೀವಿ, ಎಷ್ಟೇ ನಾವು ಶಾಂತವಾಗಿರ್ತೀವಿ, ನಾವು ಉಪವಾಸ ಇರ್ತೀವಿ, ಏನೋ ಒಂದು ಎಲ್ಲ ಮಾಡಿ ಎನರ್ಜಿನ ತಗೊಂಡಿರ್ತೀವಿ, ಬಟ್ ಏನೋ ಒಂದು ಬಂದಿದೆ ಅಂತ ತಕ್ಷಣ ನಾವೇನು ಮಾಡ್ತೀವಿ, ಬೇರೆ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೋಗ್ತೀವಿ. ಹಾಗೇನು ಮಾಡದೆ ನಮ್ಮ ಪ್ರಾಬ್ಲಮನ್ನು ನಾವೇನೇ ಇಟ್ಕೊಂಡು ನಾವೇನು ಸೊಲ್ಯೂಷನ್ ಹುಡ್ಕೊಬೇಕು. ಓಕೆನಾ? ಸೊ ಥ್ಯಾಂಕ್ ಯು. ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಕಾನ್ಫಿಡೆಂಟ್. ಓಕೆ, ಥ್ಯಾಂಕ್ ಯು.